ಅವಮಾನ, ಅವಮಾನ! ಅಷ್ಟು ಜನರ ಎದುರು ನಮಗೆ ಅವಮಾನ ಮಾಡಿದರು. ಉಪಕಾರ ಮಾಡಿದವರ ಪ್ರತಿಕಾರ ಮಾಡಬಾರದೆಂಬ ಒಂದೇ ಕಾರಣಕ್ಕಾಗಿ ಸಹಿಸಿಕೊಂಡು ಹಿಂದಿರುಗಿದೆವು. ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ತಕ್ಕ ಶಾಸ್ತಿಯಾಗುತ್ತಿತ್ತು. ಪ್ರಭು, ಪ್ರಭು, ಏಕೆ ಇಷ್ಟೊಂದು ಕೋಪ? ಅವರು ನಮ್ಮ ಗುರುಗಳು, ದೈವ ಸಮಾನರು. ನಾವು ಪ್ರಭುಗಳು. ರಾಜ ಪ್ರತ್ಯಕ್ಷ ದೇವತಾ ಎಂದು ಧರ್ಮವೇ ಹೇಳುತ್ತದೆ. ರಾಜನಿಗೆ ಅವಮಾನ ಮಾಡಿದರೆ ದೇವರಿಗೆ ಅವಮಾನ ಮಾಡಿದಂತೆ. ಮಹಾಪ್ರಭು, ಈ ವಿಷಯವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವುದು ಸೂಕ್ತವಲ್ಲವೆಂದು ನಮ್ಮ ಭಾವನೆ. ನೀವು ಗೌರವದಿಂದ ಅವರಿಗೆ ಉಡುಗೊರೆಯಾಗಿ ವಜ್ರದ ಹಾರವನ್ನು ನೀಡಿದ್ದೀರಿ. ಅಷ್ಟೇ ಗೌರವದಿಂದ ಅವರೂ ಪಡೆದುಕೊಂಡಿದ್ದಾರೆ. ಪಡೆದ ಮೇಲೆ ಅದು ಅವರ ಸೊತ್ತು ಅಲ್ಲವೇ? ಹೀಗಿರುವಾಗ ಅವರು ಅದನ್ನು ಏನು ಬೇಕಾದರೂ ಮಾಡಿಕೊಳ್ಳಬಹುದು. ಪಡೆದುಕೊಂಡವರು ಇಷ್ಟವಿಲ್ಲದಿದ್ದರೆ ದಾರಿಯಲ್ಲಿ ಹೋಗುವಾಗ ತಿಪ್ಪೆ ಎಸೆದು ಹೋಗಲಿ, ಅದಕ್ಕೂ ನಮಗೂ ಸಂಬಂಧವಿಲ್ಲ. ಆದರೆ ನಾವು ಪ್ರೀತಿಯಿಂದ ಕೊಟ್ಟಿದ್ದನ್ನು ನಮ್ಮ ಕಣ್ಣ ಮುಂದೆಯೇ ಬೆಂಕಿಗೆ ಹಾಕಿದರೆ ನಮಗೆ ಅವಮಾನವಾಗುವುದಿಲ್ಲವೇ? ಪ್ರಭು, ಅವಮಾನ ಎಂದುಕೊಂಡರೆ ಅವಮಾನ. ಆದರೆ ಹೀಗೆ ಏಕೆ ಅಂದುಕೊಳ್ಳುವಿರಿ? ಅವರು ಪವಾಡ ಪುರುಷರು, ದೈವಾಂಶ ಸಂಭೂತರು. ಕಾರಣವಿಲ್ಲದೆ ಏನೂ ಮಾಡುವುದಿಲ್ಲ. ಅವರ ಉದ್ದೇಶ ಬೇರೆ ಏನೋ ಇರುವುದು ಎಂದುಕೊಂಡರೆ ಸಮಾಧಾನ. ಏಕೆಂದರೆ ನಿಮಗೆ ಅವಮಾನ ಮಾಡಬೇಕೆಂಬ ಉದ್ದೇಶ ಅವರಿಗೆ ಖಂಡಿತ ಇರುವುದಿಲ್ಲ. ಹಾಗಿದ್ದಿದ್ದರೆ ನಾವು ಕರೆದ ತಕ್ಷಣ ಅವರು ಕಾಳಜಿಯಿಂದ ಬರುತ್ತಿರಲಿಲ್ಲ. ನಮಗಾಗಿ ಪರ್ಜನ್ಯ ಹೋಮ ಮಾಡಿ ಮಳೆಯನ್ನು ಸುರಿಸುತ್ತಿದ್ದರೇನು? ಬರಿದಾದ ಗೋದಾಮಿನಲ್ಲಿ ತಪಸ್ಸು ಮಾಡಿ ತಮ್ಮ ದಿವ್ಯ ಶಕ್ತಿಯಿಂದ ಧವಸ ಧಾನ್ಯಗಳನ್ನು ತುಂಬುತ್ತಿದ್ದರೇನು? ಬಿಳಿಯ ಗೋಡೆಯ ಮೇಲೆ ಕಪ್ಪು ಚುಕ್ಕೆಯೊಂದು ಬಿದ್ದರೆ ಅದು ಎದ್ದು ಕಾಣುವಂತೆ ಇದೊಂದು ಸಣ್ಣ ಕಾರಣಕ್ಕಾಗಿ ಅವರ ಮೇಲೆ ನಂಬಿಕೆ ಕಳೆದುಕೊಳ್ಳುವುದು ತರವಲ್ಲ. ಸತತ 10 ವರ್ಷಗಳಿಂದ ಮುನಿಸಿಕೊಂಡಿದ್ದ ವರುಣನನ್ನು ಧರೆಗಿಳಿಯುವಂತೆ ಮಾಡುವುದೆಂದರೆ ಸಾಮಾನ್ಯದ ಮಾತೆ? ಅವರು ನಾವು ಕಾಣುವಷ್ಟು ಸರಳರಲ್ಲ ಪ್ರಭು. ಬ್ರಹ್ಮಾಂಡವನ್ನೇ ಬಾಯಲ್ಲಿ ತೋರಿದ ಶ್ರೀಕೃಷ್ಣನ ಕಥೆಯನ್ನು ಕೇಳಿದ್ದೇವೆ, ಓದಿದ್ದೇವೆ. ಆದರೆ ಕೇವಲ ಮಂತ್ರದಿಂದ ಗೋದಾಮಿನ ತುಂಬ ಧವಸ ಧಾನ್ಯ ತುಂಬಿಸುವಂತಹ ಸೋಜಿಗವನ್ನು ಕಣ್ಣಾರೆ ನೋಡುತ್ತಿದ್ದೇವೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ ಪ್ರಭು. ನಮಗೆ ಎಲ್ಲವೂ ಅರ್ಥವಾಗಿದೆ. ಯಾರ ಉಪದೇಶದ ಅಗತ್ಯವೂ ನಮಗಿಲ್ಲ.